ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಪೂಜಾರ್ರೆ, ಏನೇನ್ ಬೇಕೋ ಎಲ್ಲ ಹೇಳಿ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸರಿಯಮ್ಮ. ಪೂಜಾ ಸಾಮಾನೆಲ್ಲ ತರಿಸಿದ್ರೆ ತಾನೇ? ಎಲ್ಲ ತರಿಸಿದ್ದೀನಿ. ಒಂದು ದೀಪ ಬೇಕಾಗುತ್ತೆ, ಹಾಗೆ ಸ್ವಲ್ಪ ಅಕ್ಕಿ ಬೇಕಾಗುತ್ತೆ. ಸರಿ. ಉಳಿದ ಸಾಮಾನೆಲ್ಲ ನನ್ನ ಶಿಷ್ಯಂದ್ರಿಗೆ ಹೇಳಿದೀನಿ, ಅವರು ಬರ್ಬೇಕು ತರ್ತಾರೆ. ಸರಿ. ಅತ್ತೆ, ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಅಮ್ಮ, ಏನಮ್ಮ ನಡೀತಾ ಇದೆ ಇಲ್ಲಿ? ಹೇಳ್ತೀನಿರಪ್ಪ. ಪೂಜೆ ಶುರು ಮಾಡ್ಕೋಬೋದಾ? ವ್ಯವಸ್ಥೆ ಎಲ್ಲ ಮಾಡ್ಕೊಡ್ರಮ್ಮ, ತಕ್ಷಣ ಶುರು ಮಾಡೋಣ. ಆಯ್ತಾಯ್ತು. ಅತ್ತೆ, ನಿಮ್ಮನ್ನೇ ಕೇಳ್ತಾ ಇರೋದು. ಈ ಮನೆಯಲ್ಲಿ ಏನ್ ನಡೀತಾ ಇದೆ? ಯಾಕೆ ಶಾಂತಿಮ್ಮ ಫೋಟೋನ ಇಲ್ಲಿಗೆ ತಂದಿಟ್ಟಿದ್ದೀರಾ? ಪೂಜಾರ್ರೆ, ಇವ್ರು ಹೀಗೆ ಮಾತಾಡ್ತಾನೆ ಇರ್ತಾರೆ. ನೀವ್ ನಿಮ್ ಕೆಲ್ಸ ಶುರು ಹಚ್ಕೊಳ್ಳಿ. ಅಲ್ಲಮ್ಮ, ನೀವು ನಿಮ್ಮ ಮನೆಯವ್ರಿಗೆ ಯಾರಿಗೂ ವಿಷಯ ಹೇಳೇ ಇಲ್ವಾ? ಅಮ್ಮ ಅಮ್ಮ ನಿಮ್ಮನ್ನೇ ಕೇಳ್ತಾ ಇರೋದು. ಫೋಟೋ ಯಾಕೆ ಇಟ್ಟಿದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ಸುಶಾಂತ, ನೋಡಪ್ಪ, ನೀನ್ ಹೆಂಡ್ತಿ ನಿನ್ ತಂಗಿ ಕನ್ಸಲ್ ಬಂದಿದ್ದಾಳೆ. ಅವಳು ಕನ್ಸಿಗೆ ಇವಳು ಬಂದು ಏನೇನು ಎಷ್ಟು ಅವಾಂತರಗಳಾಯ್ತು ಅಂತ ನೋಡಿದ್ಯಾ ತಾನೆ? ಹೀಗೆಲ್ಲ ಮಾಡಿದ್ರೇನೆ ಆತ್ಮಕ್ ಶಾಂತಿ ಸಿಗೋದು. ಶಾಂತಿಯಮ್ಮ ಫೋಟೋ ಏನಮ್ಮ ಮಾಡ್ತಿದ್ದೀರಾ? ಏನಮ್ಮ ಇದೆಲ್ಲ ಹೊಸ ಪದ್ಧತಿ? ಶಾಂತಿ ಬಿದ್ದಿದ್ದನ್ನ ಸುಶಾಂತಪ್ಪ ನೋಡಿದಾರಷ್ಟೇ. ನಾವ್ಯಾರು ಅವ್ರ ದೇಹನ ನೋಡಿಲ್ಲ. ಇವ್ರು ತೀರ್ಕೊಂಡ್ಬಿಟ್ರು ಅಂತ ಹೆಂಗಮ್ಮ ನಂಬೋದು? ಏಯ್, ಮುಚ್ಚು ಬಾಯ್. ಏನು ಬಾಯ್ ಬಂದಂಗ್ ಮಾತಾಡ್ತಿದ್ಯಾ ನೀನು? ನಡಿಬಾರ್ದು ನಡೆದು ಹೋಯ್ತು. ನಾವು ಅವಳನ್ನ ಕಳ್ಕೊಂಡಿದ್ದು ಆಗೋಯ್ತು. ಅವಳು ಸಿಗ್ಲಿ ಅಂತ ಬೆಟ್ಟ ಗುಡ್ಡ ಕಾಡು ಸಂಧಿಗೊಂದಿಲೆಲ್ಲ ಹುಡುಕ್ಸಿದಾಯ್ತು. ಪೊಲೀಸ್ನವರು ಸಿಗೋದೇ ಇಲ್ಲ ಅಂತ ಹೇಳಿದ್ಮೇಲೆ ತಾನೆ ಅಲ್ಲಿಂದ ನಾವು ಬಂದಿದ್ದು. ಅದಕ್ಕೆ ಇವತ್ತಿನವರೆಗೂ ಅವಳು ಬದುಕಿದಾಳೆ ಅಂತ ನಾವು ನಂಬಿದ್ವಿ. ಆದ್ರೆ ನನ್ನ ಮಗಳಿಗಾಗಿ ಸ್ಥಿತಿ ನಿನಗೂ ಗೊತ್ತಲ್ಲ ರತ್ನಮ್ಮ. ಇಷ್ಟೆಲ್ಲ ಆದ್ಮೇಲೂ ಆ ಶಾಂತಿ ಬದುಕಿದಾಳೆ ಅಂದ್ರೆ ಹೇಗ್ ನಂಬೋದ್ ನಾವು? ನಿಮ್ಮನ್ನ ನಂಬಿ ಅಂತ ಹೇಳ್ತಿಲ್ಲಮ್ಮ, ಆದ್ರೆ ಇನ್ನೊಬ್ರು ನಂಬಿಕೆಗೆ ದ್ರೋಹ ಮಾಡ್ಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಿನ್ನ ಒಪ್ಕೊ ಅಂತ ನಾನೇನ್ ಹೇಳ್ತಾ ಇಲ್ಲಮ್ಮ. ಅತ್ತೆ, ರತ್ನಮ್ಮ ಹೇಳೋದ್ರಲ್ಲಿ ತಪ್ಪೇನಿದೆ? ಒಬ್ಬ ಮನುಷ್ಯ ಕಾಣಿಸ್ಲಿಲ್ಲ ಅಂದ್ರೆ ಸತ್ತೇ ಹೋದ ಅಂತ ಅನ್ಬಿಡೋದಾ? ಶಾಂತಿಮ್ಮ ಬದುಕಿರ್ಬೋದಲ್ವಾ? ಎಲ್ಲಾದ್ರೂ ಇರ್ಬೋದಲ್ವಾ? ನೋಡಿ, ನೀವು ಬಾಯ್ ಬಂದಂಗೆಲ್ಲ ಮಾತಾಡ್ಬೇಡಿ ಅತ್ತೆ. ಇದಕ್ಕೆಲ್ಲ ನಾನು ಒಪ್ಪಲ್ಲ. ಅಮ್ಮ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮ ಮನೇಲಿ ಏನಾದರೂ ಸಮಸ್ಯೆ ಇದೆಯಾ? ಇವರು ಹೇಗೆ ಸತ್ರು? ಏನಾಯ್ತು? ನಾವೆಲ್ಲ ಮನೆ ದೇವ್ರ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಹೋಗಿದ್ದು. ನನ್ ಮಗಂದು ವಿವಾಹ ವಾರ್ಷಿಕೋತ್ಸವ ಇತ್ತು. ಪೊಲೀಸ್ನವ್ರು ಬಂದು ಎಷ್ಟು ಹುಡುಕಿದ್ರು ಅವಳ ದೇಹ ಸಿಗ್ಲಿಲ್ಲ ಪೂಜಾರ್ರೆ. ಅವಳು ತೀರು ಹೋಗ್ಬಿಟ್ಲು ಅಂತ ಹೇಳಿದ್ರು. ಮನೆಗ್ ಬಂದ್ಮೇಲೆ ಅವಳು ನನ್ನ ಮಗಳು ಕನ್ಸಿಗೆ ಬಂದು ಹೊಟ್ಟೆಲಿದ್ದ ಮಗುನೇ ಕಳ್ಕೊಂಡ್ಬಿಟ್ಲು. ಅದಕ್ಕೆ ನಾನು ಗುರುಗಳ ಹತ್ರ ಹೋಗಿ ಕೇಳ್ದೆ. ಅವ್ರು ಹೇಳಿದ್ಮೇಲೆ ಈ ಕಾರ್ಯನ ಮಾಡೋಣ ಅಂತ ನಾನು ನಿಮ್ಮನ್ ಕರ್ಕೊಂಡ್ ಬಂದೆ. ಇದೆಲ್ಲ ಮಾಡಿದ್ರೆ ಸರಿ ಹೋಗುತ್ತೆ ಅಂತಂದ್ರು. ಈಗ ನಾನ್ ಮಾಡ್ತಾ ಇರೋದು ತಪ್ಪ ಪೂಜಾರ್ರೆ? ನೀವೇ ಹೇಳಿ. ನೋಡಿ ಅಮ್ಮ, ಶಾಸ್ತ್ರಿಗಳಿಗೆ ನೀವು ಬರೀ ಕನಸಲ್ಲಿ ಬಂದಿರೋ ವಿಷಯ ಅಷ್ಟೇ ಹೇಳಿದ್ದು. ಅದಕ್ಕೆ ಅವ್ರು ಪರಿಹಾರ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಪೂರ್ತಿ ವಿಷಯನ ನೀವು ಅವ್ರ ಹತ್ರ ಹೇಳಿದಿದ್ರೆ ಅವರು ಇದನ್ನು ಮಾಡೋದಕ್ಕೆ ಒಪ್ಕೊಳ್ತಾ ಇರಲಿಲ್ಲ.
ಜೀವಂತವಾಗಿದ್ದವರು ತೀರ್ಕೊಂಡ್ರು ಅಂತ ಗೊತ್ತಾದ್ರೆ ಸಂಬಂಧಪಟ್ಟವರು ಅವರ ಕಳೆಬರಹವನ್ನ ನೋಡಬೇಕು. ಆಗ ಶ್ರಾದ್ದ ಕಾರ್ಯಕ್ರಮ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಹಾಗಂತ ನಮ್ಮನೆ ಕೆಟ್ಟದಾಗ್ತಾ ಇದ್ರು ಅದನ್ನ ನೋಡ್ಕೊಂಡು ಹೇಗ್ ಪುರೋಹಿತರೆ ಸುಮ್ಮನಿರೋದು ನಾನು? ನೀವು ನನ್ನ ಮಾತು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಕಾನೂನು ಪ್ರಕಾರ ಆದ್ರೂ ನೋಡಿ, ಶಾಸ್ತ್ರದ ಪ್ರಕಾರ ಆದ್ರೂ ನೋಡಿ. ಕಾಣೆಯಾಗಿರೋ ವ್ಯಕ್ತಿ 7 ವರ್ಷಗಳವರೆಗೂ ಮತ್ತೆ ಎಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಅವರು ತೀರ್ಕೊಂಡಿದ್ದಾರೆ ಅನ್ನೋ ತೀರ್ಮಾನಕ್ಕೆ ನಾವು ಬರ್ಬೋದು. ಅದು ಬಿಟ್ಟು ಇಷ್ಟು ಬೇಗ ಆ ರೀತಿ ನಿರ್ಧಾರ ಮಾಡಬಾರ್ದಮ್ಮ. ನಿಮ್ಮ ಮನಸ್ಸಿಗೆ ಸರಿ ಅನ್ಸುತ್ತೆ ಅಂದ್ಕೊಂಡು ನೀವು ಶ್ರಾದ್ದ ಕಾರ್ಯಕ್ರಮ ಮಾಡಬಾರ್ದಮ್ಮ. ಸತ್ತವರಿಗೆ 9 ದಿವಸಕ್ಕೋ 11 ದಿವಸಕ್ಕೋ 13 ದಿವಸಕ್ಕೋ ಶ್ರಾದ್ದ ಕಾರ್ಯ ಮಾಡೋದು ಸತ್ಯ. ಬದುಕಿದ್ದವ್ರಿಗೆ ಮಾಡಿದ್ರೆ ಕೇಡಾಗುತ್ತಮ್ಮ. ಬರೀ ಅವ್ರಿಗಷ್ಟೇ ಅಲ್ಲ, ಅವ್ರು ಬದುಕಿದ ಮನೆಗೂ ಕೇಡಾಗುತ್ತೆ, ಸಂಬಂಧಿಕರಿಗೂ ಕೇಡಾಗುತ್ತೆ. ಆ ಕಾರ್ಯ ಮಾಡೋ ನಮಗೂ ತೊಂದರೆ ಆಗುತ್ತಮ್ಮ. ನೀವು ಮೊದಲೇ ಹೇಳಿದಿದ್ರೆ ನಾನು ಎಷ್ಟು ದೂರ ಬರ್ತಾನೆ ಇರ್ಲಿಲ್ವಲ್ಲಮ್ಮ. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಬರ್ತೀನಮ್ಮ. ನನ್ ಶಾಂತಿಗೆ ಹಿಂಗಾಗೋಗಿದೆ ಅಂತ ಹೇಳಿದ್ರಿ ಸರಿ, ಆದ್ರೆ ಶಾಂತಿ ದೇಹನ ನಾನ್ ಕಣ್ಣಾರೆ ನೋಡೋವರೆಗೂ ಅವಳು ತೀರ್ಕೊಂಡಿದ್ದಾಳೆ ಅಂತ ನಾನ್ ನಂಬಲ್ಲ. ನೋಡಿ, ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನನ್ ಶಾಂತಿ ಎಲ್ಲೋ ಒಂದ್ ಕಡೆ ಇದ್ದಾಳೆ. ಅವಳು ಮತ್ತೆ ಈ ಮನೆಗ್ ಬಂದೇ ಬರ್ತಾಳೆ. ಹಾಗಂತ ನನ್ ಮೊಳಮನ್ಸು ಹೇಳ್ತಾ ಇದೆ. ಅದನ್ನ ಬಿಟ್ಟು ನನ್ ಶಾಂತಿ ಸತ್ತೋಗವಳೆ, ಅವಳಿಗೆ ಕಾರ್ಯ ಮಾಡ್ಬೇಕು ಹಾಗೆ ಹೀಗೆ ಎಲ್ಲ ಅಂತ ಅನ್ಕೋಬೇಡಿ. ನೀವೇ ಅಲ್ಲ, ಆ ದೇವ್ರೆ ಇಳಿದ್ ಬಂದ್ ಹೇಳಿದ್ರು ನಾನು ಒಪ್ಪಲ್ಲ ಅಷ್ಟೇಯ. ಕಣ್ಣಾರೆ ನೋಡ್ದೋ ತರ ನನ್ ಶಾಂತಿ ಸತ್ತೋಗೋಳೆ ಅಂತ ಹೇಳ್ತೀರಾ? ನಿಮ್ಗೆಲ್ಲ ಮನ್ಸಾಕ್ಷಿನೇ ಇಲ್ಲ. ಕೇಳಿಸ್ಕೊಂಡ್ರ ಅತ್ತೆ? ಕೇಳಿಸ್ಕೊಂಡ್ರಿ ತಾನೆ? ಶಾಂತಿಮ್ಮ ಈ ಮನೆ ಮಗಳು, ನಿಮ್ ಸೊಸೆ, ನನ್ ತಂಗಿ. ನಾವು ಅವಳ ವಿಷಯದಲ್ಲಿ ನಂಬಿಕೆ ಕಳ್ಕೊಂಡು ಹೀಗಾಡ್ತಿದೀವಲ್ಲ, ಅದು ಸರಿನಾ ಹೇಳಿ? ಆತರದ ನಿರ್ಧಾರನ ಯಾವತ್ತೂ ತಗೋಬಾರ್ದು ಅತ್ತೆ. ನೋಡಿ, ನಾನ್ ಈಗ್ಲೂ ಹೇಳ್ತಾ ಇದ್ದೀನಿ, ಶಾಂತಿಮ್ಮ ಇನ್ನೂ ಬದುಕಿದ್ದಾಳೆ, ಜೀವಂತವಾಗಿದ್ದಾಳೆ. ಇದನ್ನ ನಾನು ಬಲವಾಗಿ ನಂಬ್ತೀನಿ.